ವೃಷಭ ರಾಶಿಯ ಶುಭ ಫಲಗಳ ಬಗ್ಗೆ ತಿಳಿಸಿಕೊಡೋದಾದ್ರೆ? ವೃಷಭ ರಾಶಿಯವರ ಫಲವನ್ನ ಹೇಳುವಂತ ಸಂದರ್ಭದಲ್ಲಿ ನಾವು ಗೋಚಾರ ಫಲ ಅಂತ ಹೇಳುವಂತ ಸಂದರ್ಭದಲ್ಲಿ ನೋಡಿ, ಈ ಬೆರಳಿದೆಯಲ್ಲ, ಇದು ಗುರು ಬೆರಳಿದು, ಹ್ಮ್. ತೋರ್ ಬೆರಳು. ಈ ಮಧ್ಯದ ಬೆರಳಿದೆಯಲ್ಲ, ಈ ಬೆರಳು ಬಂದು ಶನಿ ಬೆರಳು. ಅದಕ್ಕೆ ಸಾಮಾನ್ಯವಾಗಿ ಯಾರೇ ರಾಜಕಾರಣಿಗಳು ಗೆದ್ದ ತಕ್ಷಣ ಹಿಂಗಂತ, ಕರೆಕ್ಟ್ ಅಲ್ವಾ? ಅಂದ್ರೆ ಅದ್ರ ಅರ್ಥ ಏನಂದ್ರೆ ಗುರು ಮತ್ತೆ ಶನಿ ಚೆನ್ನಾಗಿದ್ರೆ ಇಟ್ಸ್ ವಿಕ್ಟ್ರಿ ಅಂತ. ಅದಕ್ಕೆ ನಾವು ಗೋಚಾರದಲ್ಲಿ ಗುರು ಬಲ ಇದೆಯಾ, ಒಂದ್ ಮದುವೆ ಆಗ್ಬೇಕು, ಒಂದ್ ವ್ಯವಹಾರ ಮಾಡ್ಬೇಕು, ಒಂದ್ ಕೆಲಸ ಮಾಡ್ಬೇಕು ಅಂದ ತಕ್ಷಣನೇ ಶನಿ ಬಲ ಇದೆಯಾ, ಶನಿ ಏನ್ ಮಾಡ್ತಾನೆ, ಶತ್ರು ನಿಗ್ರಹವನ್ನ ಮಾಡ್ತಾನೆ. ಗುರು ದೈವಿಕ ಬಲವನ್ನ ಕೊಡ್ತಾನೆ, ಅಂದ್ರೆ ಫೈನಾನ್ಷಿಯಲಿ ಸಪೋರ್ಟ್ ಮಾಡ್ತಾನೆ. ಅದರಿಂದ ಎರಡು ಗ್ರಹಗಳು ಬಹಳ ಮುಖ್ಯ. ಜೊತೆಗೆ ಎಲ್ಲ ವೀಕ್ಷಕ ಬಂಧುಗಳಿಗೆ ನಾನು ಹೇಳೋದೇನಂದ್ರೆ, ಗೋಚಾರ ಫಲ ಅನ್ನುವಂಥದ್ದು ಇಟ್ ಇಸ್ ಎ ರೋಡ್, ನಿಮ್ಮ ರಸ್ತೆ ಇದು. ಈ ವರ್ಷ ನಿಮ್ ರಸ್ತೆ ಹೇಗಿದೆ ಅಂತ ಹೇಳ್ತೀವಿ, ಆದ್ರೆ ನಿಮ್ಮ ಜಾತಕದಲ್ಲಿ ದಶಾಭುಕ್ತಿಗಳು ಚೆನ್ನಾಗಿದ್ದಾಗ, ನಿಮ್ಮ ಹತ್ರ ಒಬ್ಬ ಒಳ್ಳೆ ಡ್ರೈವರು, ಒಂದು ಒಳ್ಳೆ ಕಾರ್ ಇದ್ದಾಗ ರೋಡ್ ಚೆನ್ನಾಗಿಲ್ಲ ಅಂದ್ರೂ ಅವ್ನು ಮೇಂಟೈನ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾರೆ. ಕಾರು ಚೆನ್ನಾಗಿಲ್ಲ, ಡ್ರೈವರು ಚೆನ್ನಾಗಿಲ್ಲ, ಗೋಚಾರನು ಚೆನ್ನಾಗಿಲ್ಲ ಅಂದಾಗ ಪ್ರಾಬ್ಲಮ್ ಆಗ್ಬಿಡುತ್ತೆ. ಅದರಿಂದ ಇಲ್ಲಿ ಗೋಚಾರ ಒಂದು 30-35% ರಿಸಲ್ಟ್ ಅನ್ನ ಕೊಡುತ್ತೆ, ಇನ್ ಮಿಕ್ಕದ್ದು ದಶಾಫಲಗಳು ಕೊಡ್ತದೆ. ಅದರಿಂದ ನಿಮ್ಮ ರಸ್ತೆ ಹೇಗಿದೆ, ಈ ವರ್ಷದ ಜರ್ನಿ ಹೇಗಿರುತ್ತೆ ಅನ್ನುವಂಥದ್ದನ್ನ ನಾವು ಹೇಳ್ತೀವಿ. ನೋಡಿ, ವೃಷಭ ಅಂದ ತಕ್ಷಣನೇ ಎರಡನೇ ಮನೆಯಲ್ಲಿ ಆಲ್ಮೋಸ್ಟ್ ಜೂನ್ 1ನೇ ತಾರೀಕುವರೆಗೂ ಗುರು ಸಂಚಾರ ಮಾಡ್ತಾ ಇರ್ತಾರೆ. 11ನೇ ಮನೆಯಲ್ಲಿ ಶನಿ ಸಂಚಾರ. ಇದು ಏನೇನ ಇಂಡಿಕೇಟ್ ಮಾಡ್ತದೆ ಅಂತಂದ್ರೆ ವಿಕ್ಟ್ರಿಯನ್ನ ಇಂಡಿಕೇಟ್ ಮಾಡುತ್ತೆ. ಅದರಿಂದ ನಾನ್ ಪರ್ಸನಲ್ ಸಜೆಷನ್ ಏನಂದ್ರೆ, ಯಾರಾದ್ರೆಲ್ಲ ಈ ವೃಷಭ ರಾಶಿಯಲ್ಲಿ ಇದ್ದೀರೋ ನೀವೆಲ್ಲರೂ ಬಿಫೋರ್ ಮೇ ಎಂಡ್ ವರೆಗೆ ನೀವೇನಾದ್ರೂ ಒಂದು ಹೊಸ ಸ್ಟಾರ್ಟ್ಅಪ್ ಮಾಡಬೇಕು, ಏನೋ ಒಂದು ಕೆಲಸ ಪ್ರಾರಂಭ ಮಾಡಬೇಕು, ಏನೋ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಏನೋ ಸ್ಥಳ ಬದಲಾವಣೆ ಮಾಡಬೇಕು ಅಂತಿದ್ರೆ ಜೂನ್ ಒಳಗಡೆ ಮಾಡ್ಕೊಬಿಡಿ. ಆಫ್ಟರ್ ಜೂನ್ ಏನಾಗುತ್ತೆ ಅಂದ್ರೆ ನಿಮ್ಗೆ ವಿಕ್ಟ್ರಿಲ್ ಒಂದು ಹೋಗ್ಬಿಡುತ್ತೆ. ಅದರಿಂದ ಏನಾಗ್ಬಿಡುತ್ತೆ, ಈಗ ಹೆಂಗೆ ನಾವು ಟ್ರಾವೆಲ್ ಮಾಡುವಾಗ 2 ಚಕ್ರಗಳು ಬೇಕಾಗತ್ತೋ, ಹಂಗೆ ಗಾಡಿಯಲ್ಲಿ ಒಂದು ಚಕ್ರ ಇಲ್ಲ ಅಂದ್ರೆ ಹೇಗೆ ಕಷ್ಟ ಆಗುತ್ತೋ, ಅದೇ ತರ ನಿಮ್ಮ ಮೈಂಡು, ನಿಮ್ಮ ಬುದ್ಧಿಶಕ್ತಿಯೇ ಇನ್ನೊಂದು ಚಕ್ರ ಆಗ್ಬೇಕಾಗುತ್ತೆ. ಅದರಿಂದ ಜೂನ್ ಆದ್ಮೇಲೆ ಗುರು 3ನೇ ಮನೆಗೆ ಹೋಗ್ಬಿಡ್ತಾನೆ, ಗುರುಬಲ ಹೋಗ್ಬಿಡುತ್ತೆ. ಆ ಸಂದರ್ಭದಲ್ಲಿ ನಿಮಗೆ ವ್ಯವಹಾರಿಕವಾಗಿ ನಷ್ಟ ಆಗುವಂಥದ್ದು, ಧನ ನಷ್ಟ ಆಗುವಂಥದ್ದು, ಫೈನಾನ್ಷಿಯಲಿ ಪ್ರಾಬ್ಲಮ್ ಅಲ್ಲಿ ಸಿಕ್ಕಾಕೊಬಿಡುವಂಥದ್ದು. 3ನೇ ಮನೆ ಧೈರ್ಯ ಭಾವ. ಜೂನ್ ವರ್ಗೂ ಚೆನ್ನಾಗ್ ಆಗ್ತಾ ಇದೆಯಲ್ಲ, ವ್ಯವಹಾರ ಆಗ್ತಾ ಇದೆಯಲ್ಲ, ನಾನು ಮಾಡಿದಲ್ಲೆಲ್ಲ ಒಳ್ಳೇದಾಗ್ತಾ ಇದೆಯಲ್ಲ, ಹಂಗಾರ ಒಂದ್ ಕೆಲಸ ಮಾಡೋಣ, ಏನ್ ಮಾಡಿದ್ರು ಆಗತ್ತೆ ಅಂದ್ಬಿಟ್ಟು ಯಾವ್ದೋ ದೊಡ್ಡ ಇನ್ವೆಸ್ಟ್ಮೆಂಟ್ ಕೈ ಹಾಕ್ಬಿಡೋದು. ಯಾರೋ ಬಂದ್ರು ಪಾರ್ಟ್ನರ್ ಬಾರಣ ಚೆನ್ನಾಗಾಗತ್ತೆ ಅಂತಂದ್ರು, ಹೋಗ್ಬಿಟ್ಟು ಮಾಡ್ಬಿಡೋದು. ಆತುರದ ನಿರ್ಧಾರ ಆಫ್ಟರ್ ಜೂನ್, ಆತುರದ ನಿರ್ಧಾರಗಳಿಂದ ಅನೇಕ ಸಮಸ್ಯೆಗಳಾಗುವಂತ ಸಾಧ್ಯತೆಗಳಿರ್ತದೆ. ಅದರಿಂದ ಬಿಫೋರ್ ಜೂನ್ ಅಲ್ಲಿ ನೀವ್ ಏನೇ ಮಾಡೋದಿದ್ರು ಮಾಡಿ, ಆಫ್ಟರ್ ಜೂನ್ ಹೊಸ ಇನ್ವೆಸ್ಟ್ಮೆಂಟು, ಪಾರ್ಟ್ನರ್ಶಿಪ್, ಹೊಸ ಕೆಲ್ಸಕ್ಕೆ ಕೈ ಹಾಕುವಂಥದ್ದು, ಯಾರ ಜೊತೆನೋ ವ್ಯವಹಾರ ಮಾಡುವಂಥದ್ದು, ಯೂಜ್ ಇನ್ವೆಸ್ಟ್ಮೆಂಟ್ ಮಾಡುವಂಥದ್ದು, ಈ ತರದ್ದೆಲ್ಲ ಮಾಡ್ಲಿಕ್ಕೆ ಹೋಗ್ಬೇಡಿ. ಅದರಲ್ಲೂ ಕೂಡ ವಿಶೇಷವಾಗಿ ಶುಕ್ರ ಅಂದ ತಕ್ಷಣನೇ ಸೀರೆ ವ್ಯಾಪಾರ ಮಾಡುವಂಥವ್ರು, ಜ್ಯುವೆಲರಿ ಶಾಪ್ ನಡೆಸುವಂಥವ್ರು, ಬೆಳ್ಳಿ ವ್ಯಾಪಾರ ಮಾಡುವಂಥವ್ರು, ಕರಕುಶಲ ವಸ್ತುಗಳು ತಯಾರಿಕೆ ಮಾಡುವಂಥವ್ರು, ಆಕ್ಟ್ರೆಸ್ಸು, ಸಿನಿಮಾ ನಟ ನಟಿಯರು, ಏನಾದರೂ ವೃಷಭ ರಾಶಿಯಲ್ಲಿ ಹುಟ್ಟಿದ್ರೆ, ಮತ್ತೆ ಚಾನಲ್ಸು, ಆಂಕರಿಂಗ್ ಮಾಡುವಂಥವ್ರು, ಈ ತರದ್ದೆಲ್ಲ ಕೆಲಸ ಮಾಡುವಂಥವ್ರು ವೃಷಭ ರಾಶಿಯಲ್ಲಿ ಹುಟ್ಟಿದ್ರೆ ಜೂನ್ ವರ್ಗೂ ಇಸ್ ಎ ಬೆಸ್ಟ್ ಟೈಮ್. ನೀವೇನಾದ್ರು ಮಾಡೋದಿದ್ರೆ ಜೂನ್ ವರ್ಗು ಮಾಡ್ಕೊಳ್ಳಿ, ಆಫ್ಟರ್ ಜೂನ್ ಬೇಡ. 11ನೇ ಮನೆಯಲ್ಲಿ ಶನಿ ಸಂಚಾರ ಮಾಡ್ತಾ ಇರೋದ್ರಿಂದ ಈ ವರ್ಷ ಓವರ್ ಆಲ್ ನಿಮ್ಮ ವ್ಯಾವಹಾರಿಕವಾಗಿ ಲಾಭ ಅಂತೂ ಇರ್ತದೆ, ಗಳಿಕೆ ಅಂತೂ ಇರ್ತದೆ. ಈ ವರ್ಷ ನಿಮಗೆ ಲಾಸ್ ಏನಿಲ್ಲ, ನೀವು ಮಾಡುವಂಥದ್ರಲ್ಲಿ ಧನ ಸಂಪಾದನೆ ಇರುತ್ತೆ. ಬಟ್ ಪ್ರಾಬ್ಲಮ್ ಏನಾಗುತ್ತೆ, ವೃಷಭ ರಾಶಿಯವರಿಗೆ ಅಷ್ಟಮಾಧಿಪತಿ ಗುರು, ಅಷ್ಟಮ ಅಂದ ತಕ್ಷಣ ಇಲ್ಲಿ ಏನಾಗುತ್ತೆ, ಆರೋಗ್ಯ ಸಮಸ್ಯೆ. 2ನೇ ಆಯುಷ್ಯ ಭಾವ 3ನೇ ಮನೆ, ಆ ಮನೆಯಲ್ಲಿ ಗುರು ಸಂಚಾರ ಮಾಡುವಾಗ ಏನ್ ಮಾಡ್ತಾನೆ ಅಂದ್ರೆ ಆರೋಗ್ಯದಲ್ಲಿ ವ್ಯತ್ಯಾಸ ಮಾಡ್ತಾನೆ. ಸಂಪಾದನೆ ಆಗ್ತಾ ಇದೆ, ಈ ಕಡೆ ಒಂದಷ್ಟು ದುಡ್ಡನ್ನ ತೆಗೆದುಕೊಂಡೋಗಿ ಆಸ್ಪತ್ರೆಗೆ ಕೊಡುವಂತ, ಅದರಲ್ಲೂ ಕೂಡ ಗಂಟ್ಲು, ಲಂಗ್ಸು, ಹೊಟ್ಟೆಗೆ ಸಂಬಂಧಪಟ್ಟಂಥದ್ದು, ಬೊಜ್ಜು ಜಾಸ್ತಿ ಆಗುವಂಥದ್ದು, ಸ್ವೀಟ್ ಜಾಸ್ತಿ ತಿನ್ನುವಂಥದ್ದು. ಈ ವರ್ಷ ಜಿಮ್ಮು ಏನ್ ಮಾಡ್ತಾ ಇದೀರಲ್ಲ, ನೀವ್ ಯಾರು ಈ ವರ್ಷ ಮಾಡಲ್ಲ, ಸೋಮಾರಿತನ ಬಂದ್ಬಿಡುತ್ತೆ. ಯೋಗ ಮಾಡ್ತಾ ಇರೋರು ಅಯ್ಯೋ ಅನ್ನುವಂಥ ಪರಿಸ್ಥಿತಿ ಬರುತ್ತೆ. ಬಟ್ ಅದು ಯಾವುದೇ ಕಾರಣಕ್ಕೂ ಆಲಸ್ಯತನವನ್ನ ಮಾಡ್ಕೋಬಾರ್ದು. ಸ್ವಲ್ಪ ಅನಾರೋಗ್ಯಕ್ಕೋಸ್ಕರ ಈ ವರ್ಷ ನೀವು ದುಡ್ಡನ್ನ ಖರ್ಚು ಮಾಡುವಂತ ಪರಿಸ್ಥಿತಿ ಆಫ್ಟರ್ ಜೂನ್ ಬರುತ್ತೆ. ಇದ್ರ ಬಗ್ಗೆ ನೀವು ಸ್ವಲ್ಪ ಎಚ್ಚರಿಕೆಯನ್ನು ತಗೋಬೇಕು. ಜೊತೆಗೆ ರಾಹು ಕೇತುಗಳ ಬದಲಾವಣೆಗಳಾಗ್ತಾ ಇದೆ. ಆಲ್ಮೋಸ್ಟ್ ಡಿಸೆಂಬರ್ ತಿಂಗಳಲ್ಲಿ ಬದಲಾವಣೆ ಆಗುತ್ತೆ. ಆ ಟೈಮಲ್ಲಿ ವೃಷಭ ರಾಶಿಯವರ ತಂದೆಯವರ ಆರೋಗ್ಯದ ಮೇಲೆ, ಮತ್ತೆ ವೃತ್ತಿ, ಪ್ರೊಫೆಷನ್ ಅಂತ ಏನ್ ಕರಿತೀವಿ, ಆ ವೃತ್ತಿಯಲ್ಲಿ ಒಂದು ಸ್ವಲ್ಪ ಜರ್ಕೊಡಿ, ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಅದರಿಂದ ಆ ಟೈಮಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ತಗೊಳ್ಳಿ. ಆಫ್ಟರ್ ಜೂನ್ ನೀವು ಬೇಕು ಅಂತಂದ್ರೆ ನೀವೇನ್ ಮಾಡ್ಬೋದು, 2 ಸಣ್ಣ ಪರಿಹಾರಗಳನ್ನ ಮಾಡ್ಕೊಳ್ಳಿ. ಒಂದು, ಕ್ಷೇತ್ರ ದರ್ಶನ, ಯಾವುದು ನದಿ ದಡದಲ್ಲಿರುತ್ತೋ ಅಂತಹ ಶಿವನ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಪೂಜೆ ಮಾಡಿಸ್ಕೊಂಡು ಬನ್ನಿ, ಅಥವಾ ನಿಮ್ಮ ಕುಲದೇವರಿಗೆ ರೆಗ್ಯುಲರ್ ಆಗಿ ಹೋಗ್ಬಿಟ್ಟು ಬನ್ನಿ. ಜೊತೆಗೆ ಪ್ರತಿ ಶುಕ್ರವಾರದ ದಿನ ಸ್ನಾನ ಮಾಡುವಾಗ
ಸ್ವಲ್ಪ ರೋಸ್ ವಾಟರ್, ಹ್ಮ್. ಆ ರೋಸ್ ವಾಟರ್ನ ನೀರಲ್ಲಿ ಹಾಕ್ಬಿಟ್ಟು ಸ್ನಾನ ಮಾಡಿ. ಜೊತೆಗೆ ಪ್ರತಿದಿನ ಲಕ್ಷ್ಮೀ ಸ್ತೋತ್ರ, ಲಕ್ಷ್ಮೀ ಅಷ್ಟೋತ್ತರವನ್ನ ಪಠನೆ ಮಾಡ್ತಾ ಬನ್ನಿ. ಶುಕ್ರವಾರದ ದಿನ ಸಂಜೆ 5 ಗಂಟೆಯಿಂದ 7 ಗಂಟೆ ಈ ಬಿಫೋರ್ ಟೈಮಲ್ಲಿ ಲಕ್ಷ್ಮೀ ದೇವಸ್ಥಾನ ಅಥವಾ ಅಮ್ಮನವ್ರ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಒಂದು ಅರ್ಚನೆ ಮಾಡಿಸ್ಕೊಂಡು ಬನ್ನಿ. ಇದರಿಂದ ಆಗುವಂತಹ ಸಮಸ್ಯೆಗಳು ಖಂಡಿತವಾಗಿಯೂ ಕಡಿಮೆ ಆಗುತ್ತೆ. ಓವರ್ ಆಲ್ ವೃಷಭ ರಾಶಿಯವರಿಗೆ 2026 ಹೇಗಿರುತ್ತಪ್ಪ ಅಂದ್ರೆ 50-50. ಜೂನ್ವರೆಗೂ ಚೆನ್ನಾಗಿದೆ, ಜೂನ್ ಆದ್ಮೇಲೆ ಓಕೆ. ಅದರಿಂದ ಸ್ವಲ್ಪ ಎಚ್ಚರಿಕೆ ನಿರ್ಧಾರಗಳನ್ನು ತಗೊಂಡ್ರೆ ಖಂಡಿತವಾಗಿ ಈ ವರ್ಷ ಶುಭದಾಯಕವಾದಂತಹ ಫಲಗಳು ಅವರಿಗೆ ಪ್ರಾಪ್ತಿ ಆಗುತ್ತೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.